ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಗೂಬಕ್ಕನ್ನ ವಿಚಾರಿಸ್ಕೊಂಡು ತುಂಬಾ ದಿನ ಆಗಿತ್ತು. ಅದಕ್ಕೆ ಗೂಬಕ್ಕ ತುಂಬಾನೇ ಬೇಜಾರು ಮಾಡ್ಕೊಂಡವಳೆ. ಬನ್ನಿ ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ತಮ್ನೈಲ್ ನೋಡಿ ಇವಳು ಗುಬ್ಬಿ ಮರಿ ಅಲ್ವಾ, ಯಾಕೆ ಗೂಬಕ್ಕ ಅಂತವನೆ ಅಂತ ಅನ್ಕೋಬೇಡಿ. ಗೂಬಕ್ಕಂದು ನಂದು ಜುಗಲ್ ಬಂದಿ ಇವಾಗಿಂದ ಅಲ್ಲ, ತುಂಬಾ ಹಳೇದು. ಬೇಕಿದ್ರೆ ಈ ವಿಡಿಯೋ ನೋಡಿ. ಗೂಬಕ್ಕ ಫೇಸ್ ವಾಶ್ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಉಜ್ಜಿ ತೊಳೆಯಿರಿ. ಟ್ಯಾಂಟಡ್ಯಾನ್. ಮುಖದ ಜೊತೆ ಬಟ್ಟೆಯ ಬಣ್ಣವನ್ನು ಬದಲಿಸಿ. ಮುಖ, ಬಟ್ಟೆ, ಬೈಕ್, ಕಾರ್, ಬಾತ್ರೂಮ್ ತೊಳೆಯುವಲ್ಲೂ ಉಪಯೋಗಿಸಬಹುದು. ಒಳಪಿಗೆ ಇನ್ನೊಂದು ಹೆಸರೇ ಗೂಬಕ್ಕ ಫೇಸ್ ವಾಶ್. ಆದ್ರೂ ಗೂಬಕ್ಕ ವಿಡಿಯೋದಲ್ಲಿ ಫಿಲ್ಟರ್ ಹಾಕಿ ಫೇಸ್ ವಾಶ್ ಪ್ರಮೋಷನ್ ಮಾಡಿದೆಯಲ್ಲ, ನಿನ್ ಟ್ಯಾಲೆಂಟ್ಗೆ ಚಪ್ಪಲಿ ಹೊಡಿಬೇಕು. ಸಾರಿ ಚಪ್ಪಾಳೆ ಹೊಡಿಬೇಕು. ನೀನ್ ಬಿಡು ಗೂಬಕ್ಕ, ಒಂಥರ ಚೀಪ್ ರೇಟ್ ಅಲ್ಲಿ ಸಿಗೋ ಚಿನ್ನ. ಈ ಚಿನ್ನ ಬೆಳ್ಳಿ ಎಲ್ಲ ನಂತ ವಿಕ್ಕಬೇಡ. ನನ್ನ ಚಿನ್ನ ಅನ್ಬೇಕು ಅಂದ್ರೆ ಕೈಯಲ್ಲಿ ಚಿನ್ನ ಹಿಡ್ಕೊಂಡ್ ಬರ್ಬೇಕು. ವಾ, ಹಾಗಿದ್ರೆ ನಿನ್ನ ಗೂಬಕ್ಕ ಅಂತೀನಲ್ಲ, ನಾನು ಕೈಯಲ್ಲಿ ಗೂಬೆ ಹಿಡ್ಕ ಬರ್ಬೇಕಾ? ನೋಡಿದ್ರಲ್ಲ, ಬನ್ನಿ ತಡ ಮಾಡೋದು ಬೇಡ, ಗೂಬಕ್ಕನ್ ಜೊತೆ ಜುಗಲ್ ಬಂದಿ ಶುರು ಮಾಡೇ ಬಿಡೋಣ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಏನಿವತ್ತು ಎಂದಿಗಿಂತ ತುಂಬಾ ಕ್ಯೂಟ್ ಕಾಣಿಸ್ತೀಯಾ. ಯಾರಲ್ಲ ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು. ಅಲ್ಲ ಕಣಕ ಗೂಬಕ್ಕ, ನಿನ್ ಮುಖಕ್ಕೆ 30 ಲೇಯರ್ ಮೇಕಪ್ ಮಾಡಿರೋದನ್ನ ಬೇಕಾದ್ರೆ ನೋಡ್ಬೋದು. ಆದ್ರೆ ಆ ನಿನ್ ಕಣ್ಗಳನ್ನ ದೊಡ್ಡದಾಗಿ ಬಿಟ್ಕೊಂಡು ಕೊಡ್ತಿರೋ ಎಕ್ಸ್ಪ್ರೆಷನ್ ಅಂತೂ ದೇವರನೇ ನೋಡೋಕ್ ಆಗ್ತಿಲ್ಲ. ಹೆಂಗ್ ಕಾಣಿಸ್ತಿದ್ಯಾ ಅಂದ್ರೆ ಒಳ್ಳೆ ನಾಗವಲ್ಲಿ ತಂಗಿ ನಾಗ ಬುಲ್ಲಿ ತರ. ಏನಿವತ್ತು ಎಂದಿಗಿಂತ ತುಂಬಾ ಕ್ಯೂಟ್ ಕಾಣಿಸ್ತೀಯಾ. ನೋಡು ಆ ಸಾಂಗ್ ಇರೋದೇನು, ನೀನ್ ಕೊಡ್ತಿರೋ ಎಕ್ಸ್ಪ್ರೆಷನ್ ಏನು. ಏನು ಇವತ್ತು ಎಂದಿಗಿಂತ ತುಂಬಾ ಕ್ಯೂಟು ಕಾಣಿಸ್ತೀಯಾ ಅಂತ ಲಿರಿಕ್ಸ್ ಇರೋ ಸಾಂಗ್ಗೆ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡೋ ಬದಲು ಒಳ್ಳೆ ದೆವ್ವ ಮೆಟ್ಕೊಂಡಿರೋರಂಗೆ ಕಣ್ಣ ಮೆಡ್ರಿಸ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ತಿದ್ಯಲ್ಲ, ಹೆಂಗೆ ಕತೆ? ಈ ತರ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ತರ ಏನಾದ್ರು ಮಾಡಿದ್ರೆ ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಆಟಗಾರನ್ಗೆ ಆಟ ಗೊತ್ತು, ಮಾಟಗಾರನ್ಗೆ ಮಾಟ ಗೊತ್ತು, ನಿಂಗೆ ನನ್ ಟಾಟಾ ಗೊತ್ತಾ ಹೋಗಬಡಿದೆ ಅಂತ. ಬಿಳಿ ಕೋಟ್ ಹಾಕ್ತವ್ರೆಲ್ಲ ಡಾಕ್ಟರ್ ಆಗಲ್ಲ, ಲಿಪ್ ಸಿಂಕ್ ಮಾಡಿದವರೆಲ್ಲ ಆಕ್ಟರ್ ಆಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿರೋ ಫಿಲ್ಟರ್ಸ್ ಎಲ್ಲ ತೆಗೆದ್ಬಿಟ್ರೆ ನಿಮ್ ಮುಖನ ನೀವೇ ನೋಡ್ಕೊಳಕ್ ಆಗಲ್ಲ. ಹ್ಞೂ ಬರೀ ಅಷ್ಟಕ್ಕೆ ಯಾಕೆ ಝೂಮ್ ಮಾಡಿ ನಿಲ್ಸ್ಬಿಟ್ಟೆ? ಇನ್ನ ಝೂಮ್ ಮಾಡಿ ನಮ್ಮ ಮೊಬೈಲ್ ಫ್ರಂಟ್ ಕ್ಯಾಮ್ರಾಯಿಂದ ನಿನ್ ಮೂಗ್ನ ಆಚೆ ಹಾಕ್ಬಿಡೋ ಹೊತ್ಲಾಗೆ ಆಗದಾಗ್ಲಿ. ಮಾಡಿರೋ ವಿಡಿಯೋದಲ್ಲಿ 5 ಸಲ ಆ ಕಡೆ ಈ ಕಡೆ ತಿರುಗಿ 10 ಸಲ ಅಲ್ಬಿಟ್ಕೊಂಡು ಕಿಸ್ತಿರೋದಕ್ಕೆ 30,000 ಲೈಕ್ಸು, 3 ಲಕ್ಷ ವ್ಯೂಸು. ಆಮೇಲೆ ಗೂಬಕ್ಕ, ತುಟಿಗೆ ಕೆಂಪು ಕಲರ್ ಏಸಿಯನ್ ಪೇಂಟ್ ನ ಡಾರ್ಕ್ ಆಗಿ ಕಾಣೋ ಹಾಗೆ ಮೆತ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿಂಪಲ್ ಆಗಿ ಹಣೆಗೆ ಕುಂಕುಮ ಇಡು. ಅವಾಗ್ಲಾದ್ರೂ ನೀನು ಈ ಕೋತಿ ಮೂತಿ ಹಂಗಿರೋ ಮುಖ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇವಾಗಿನ ಹೆಣ್ಣೈಕ್ಲ ಇಷ್ಟು ಗುರು, ಏನ್ ಹಾಕ್ಬೇಕು ಅದನ್ನ ಹಾಕಲ್ಲ, ಏನ್ ಹಾಕ್ಬಾರ್ದು ಅದನ್ನ ಹಾಕ್ತಾರೆ, ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ, ಏನ್ ಮಾಡಬಾರ್ದು ಅದನ್ನ ಮಾಡ್ತಾರೆ. ಎಲ್ಲ ಬರೀ ಅರೆ ಬೀಗ ಹಾಕಿದ್ರು ನಿನ್ನ ಹೃದಯದೊಳಗೆ ಬಂದವನೇ ಅಂದ್ಮೇಲೆ ಅವನು ಜಾದೂಗಾರ ಅಲ್ಲ ಕಣವ ಗೂಬವ, ಕಳ್ಳನ ಮಗ. ಅದ್ರಲ್ಲೂ ಬರೀ ಕಳ್ಳ ಅಲ್ಲ, ಬರ್ಗೆಟ್ಟಿರೋ ಕಳ್ಳ. ಯಾಕಂದ್ರೆ ಯಾವ್ದಾದ್ರು ಬೀಗ ಹಾಕಿರೋ ಪೆಟ್ಟಿ ಅಂಗಡಿ ಒಳಗೆ ಹೋಗಿದ್ರೆ ಚಿಲ್ರೆ ಪಲ್ರೆ ಆದ್ರೂ ಸಿಕ್ಕಿರೋದು. ದಡ್ ಬಡ್ಡಿ ಮಗ, ಹೋಗಿ ನೀನ್ ಹೃದಯದೊಳಗೆ ಬಂದವನೇ. ಇವಾಗ ನೀನ್ ಖರ್ಚು ಮೇಂಟೈನ್ ಮಾಡೋ ಅಷ್ಟರಲ್ಲಿ ಚಿಲ್ರೆ ಇರ್ಲಿ, ಹಾಕಿರೋ ಚಡ್ಡಿ ಕೂಡ ಉಳಿಯಲ್ಲ. ಅಬ್ಬೋ ತುಂಬಾನೇ ಕಾಸ್ಟ್ಲಿ ಅಂತೆ. ಕಾಸ್ಟ್ಲಿ ಇವಳ್ದು ಏನ್ ಸಮುದ್ರದ ಆಳದಲ್ಲಿ ಕಪ್ಪೆ ಚಿಪ್ಪೊಳಗೆ ಸಿಗೋ ಮುತ್ತು ನೋಡಿ, ಅದಕ್ಕೆ ತುಂಬಾನೇ ಕಾಸ್ಟ್ಲಿ. ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಿಲ್ಲ, ಅಣ್ಣವರ ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಸಿಗುತ್ತಲ್ಲ, ಆ ಮುತ್ತು ಈ ನಮ್ ಗೂಬಕ್ಕಂದೆ ಶೂಟಿಂಗ್ ಅಂತ ರೆಂಟ್ಗೆ ತಕೊಂಡೋಗಿದ್ರು ಅಲ್ವಾ ಗೂಬಕ್ಕ? ಕಾಸ್ಟ್ಲಿ ಅಂತೆ, ಕಾಸ್ಟ್ಲಿ. ಹೋಗಿ ಇಟ್ಟುನ್ಕೊಂಡ್ ಬಿತ್ಕೋ ಅಟ್ಲಿ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಆ ಲಿರಿಕ್ಸ್ ಅಲ್ಲಿರೋ ಅರ್ಥ ನೋಡಿ. ಕತ್ತಲೆಯೊಳಗೆ ಕಣ್ಣ ಮುಚ್ಚಾಲೆ ಅಪ್ಪಿಕೋಬಾರೋ ನನ್ನನ್ನ, ಉರುಳಿಸುಬಾರೋ ಕೆರಳಿಸುಬಾರೋ ನರಳಿಸುಬಾರೋ ನನ್ನನ್ನ. ಉರುಳಿಸೋದು, ಕೆರಳಿಸೋದು, ನರಳಿಸೋದು. ಅಬ್ಬಬ್ಬಬ್ಬಾ, ಏನೋ ಬಿಡಿ, ನಮ್ಗೆ ಯಾಕೆ ಬೇರೆಯವ್ರ ಮನೆಯ ಮಂಚದ ವಿಚಾರ ಅಲ್ವಾ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅಲ್ಲಲ್ಲಲ್ಲ ಗೂಬಕ್ಕ, ಮೇಲಿಂದ ಕೆಳಕ್ಕೆ ಕಬ್ಬಿಂದಂಗೆ ಹಿಂಡಿದ್ರೆ 1/4 ಲೀಟ್ರ್ ಬ್ಲಡ್ ಬರಲ್ಲ. 11 ಮಕ್ಳು ಬೇಕಾ ನಿಂಗೆ? ಅದು ಏನಕ್ಕೆ? ಕ್ರಿಕೆಟ್ ಟೀಮ್ ಕಟ್ಟೋಕೆ.
ಕಲಿಗಾಲ ಪೀಕ್ ನಲ್ಲಿ ಇದೆಯಪ್ಪ. ಕಟ್ಟೋಣ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ, ನೀ ನನ್ಗೆ ಕೊಡ್ತೀಯ 11 ಮಕ್ಕಳನ್ನ ಅಂತ ಕೇಳಿದ್ದು ಓಕೆ. ಬೈ ಚಾನ್ಸ್ ಏನಾದ್ರು ನಡ್ಸೋಣ ನಮ್ದೇ ಸರ್ಕಾರನ, ನೀ ನನ್ಗೆ ಕೊಡ್ತೀಯ ಮಕ್ಕಳನ್ನ ಅಂತ ಕೇಳ್ಬಿಟ್ಟಿದ್ರೆ ಏನ್ ಕತೆ ಏನಿಲ್ಲ. ಆಮೇಲೆ ನಿನ್ನ ಕಟ್ಕೊಂಡವನು ಪಿಸ್ತೂಲ್ನ ಡಿಲೀಟ್ ಮಾಡಿ KGF 2 ದೊಡ್ಡಮ್ಮನ ಇನ್ಸ್ಟಾಲ್ ಮಾಡ್ಕೊಂಡು ಅಷ್ಟೇ. ಬಂಗಾರ ಜಿಂಕೆ ನಾನು, ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಓ ಗುಬಕ, ನಿಂಗೇನ್ ತಲೆಗೆಲ್ಲ ಕೆಟ್ಟಿದ್ದ? ಹೆಸರು ನೋಡಿದ್ರೆ ಗುಬ್ಬಿ ಮರಿ ಅಂತ ಇಟ್ಕೊಂಡಿದ್ಯಾ, ಇವಾಗ ನೋಡಿದ್ರೆ ಬಂಗಾರ ಜಿಂಕೆ ನಾನು, ಕ್ಯಾಚ್ ಮೀ ಇಫ್ ಯು ಕ್ಯಾನು ಅಂತಿದ್ಯಾ. ನೀನು ಪ್ರಾಣಿನ ಪಕ್ಷಿನ ಸರಿಯಾಗಿ ಕ್ಲಾರಿಟಿ ಕೊಡು, ಸುಮ್ನೆ ನಮ್ಗೆ ಕನ್ಫ್ಯೂಸ್ ಮಾಡಬೇಡ. ಯಾಕಂದ್ರೆ ಇವಾಗ ನಿನ್ನ ಗೂಬಕ ಅಂತಿರೋ ನಾನು ನೆಕ್ಸ್ಟ್ ನಿನ್ನ ಜಿಂಕ್ ಅಕ್ಕ ಅನ್ಬೇಕಲ್ಲ, ಅದಕ್ಕೆ ಅದು ಜಿಂಕೆ ಅಕ್ಕ ಕೂಡ್ಸಿ ಜಿಂಕ್ ಅಕ್ಕ ಅಂತಿದ್ದೀನಿ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಕಣ್ಣಿಲ್ಲದಿದ್ರೆ ಏನು, ಕಣ್ಣಲ್ಲಿ ಕೊಲ್ದು ನೀನು, ಹೈ ವೋಲ್ಟೇಜ್ ನಾನು, ಡೋಂಟ್ ಟಚ್ ಮೀ ನೀನು. ತಗೊಳ್ರಪ್ಪ, ಹೈ ವೋಲ್ಟೇಜ್ ಅಂತೆ. ಮುಖಕ್ಕೆ ಹಾಕಿರೋ ಮೇಕಪ್ನು ವಿಡಿಯೋಲಿ ಹಾಕಿರೋ ಫಿಲ್ಟರ್ನ ತೆಗೆದ್ರೆ ಹೈ ವೋಲ್ಟೇಜ್ ಅಲ್ಲ, ಹೈ ವೋಲ್ಟೇಜ್ ಆಗ್ಬಿಡ್ತೀಯ ನೀನು. ಅರೆ ಗೋಬಕ್ಕ, ನಿನ್ನ ನೋಡಿದ್ರೆ ಬೊಂಬೆ ತರ ಇಲ್ಲ, ವಾರಾನ್ಗಟ್ಲೆ ನೀರಿಲ್ದೆ ಒಣಗಿ ನಿಂತಿರೋ ಮರದಲ್ಲಿರೋ ಕೊಂಬೆ ಇದ್ದಂಗಿದೀಯಾ. ಒಂದ್ ಲೆಕ್ಕಾಚಾರದ ಪ್ರಕಾರ ಗುಣಿಸಿ ಬಾಕ್ಸಿ ಕೂಡಿ ಕಳೆದು ನೋಡೋದೇ ಆದ್ರೆ ತೇಟ್ ನೀನು ಬೊಂಬೆ ಮಿಠಾಯಿ ಮೇಲೆ ಒಂದು ಬೊಂಬೆ ಇರುತ್ತಲ್ಲ, ಕೆಳಗೆ ಕೈ ಹಾಕಿ ಎಳೆದ್ರೆ ಚಪ್ಪಾಳೆ ತಟ್ಟುತ್ತಲ್ಲ, ಆ ಬೊಂಬೆ ತರಾನೇ ಇರೋದು ನೀನು. ಕಂಗೆ ಕೂಲ್ ಡ್ರಿಂಕ್ಸ್ ಕೊಡೋಲು. ಅಲ್ಲ ಕಣಲ್ಲ, ನಿಮ್ಮ ಅಕ್ಕನ್ಗೆ ಕೂಲ್ ಡ್ರಿಂಕ್ಸ್ ಕೊಡೋದಲ್ಲ, ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ ಮೊದಲು. ಹೆಂಗ್ ಅವಳೆ ನೋಡು, ಒಳ್ಳೆ ಬೆಂಕಿ ಕಡ್ಡಿಗೆ ಬಟ್ಟೆ ಹಾಕ್ತಂಗೆ. ಅಕ್ಕ ತಗಿ ಶೇಕ್ ಮಾಡೋಕೆ ಏನು ಇಲ್ದೇ ಇದ್ರು ಶೇಕ್ ಇಟ್ ಮಾಡೋದಂದ್ರೆ ಇದೆ ಅನ್ಸುತ್ತೆ. ಇಲ್ದೇ ಇರೋದನ್ನ ಶೇಕ್ ಇಟ್ ಮಾಡೋ ಬದಲು ಗುಬಕ್ಕ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮಾಡು, ಅಡುಗೆ ಮಾಡ್ಕೊಂಡು ತಿನ್ನೋಕಾದ್ರೂ ಯೂಸ್ ಆಗುತ್ತೆ. ರಾಗಿ ಹಿಟ್ಟಿಂದ ಮುದ್ದೆ ಮಾಡು ತಿನ್ನು, ಗೋಧಿ ಹಿಟ್ಟಿಂದ ಚಪಾತಿ ಮಾಡು ತಿನ್ನು, ಅಕ್ಕಿ ಹಿಟ್ಟಿಂದ ದೋಸೆ ಮಾಡು ತಿನ್ನು. ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಫಲ, ಹೊಟ್ಟೆ ತುಂಬಾ ಊಟ ತಿಂದ್ರೇನೆ ಬಲ, ಗೊತ್ತಾಯ್ತಾ? ವರ್ಷ ಬದಲಾಯ್ತು, ಕ್ಯಾಲೆಂಡರ್ ಬದಲಾಯ್ತು ಅಂತ ನೀನು ಬದಲಾದ್ರೆ ಕಪಾಳಕ್ಕೆ ಒಂದು ಬಿಡ್ತೀನಿ. ಓ ಗೋಬಕ್ಕ, ಆಮೇಲೆ ಒಂದ ಬಿಡುವಂತೆ, ಒಂದು ಬಿಡುವಂತೆ ಮೊದಲು ಕ್ಯಾಪ್ಷನ್ ಸರಿಯಾಗಿ ಹಾಕು. ಒನೆದ್ ಬಿಡ್ತೀನಿ ಇಹಿ ಅಂತ ಹಾಕಿದೀಯಾ. ಏನ ಒನೆಯೋದು? ಅಕ್ಕಿನ, ರಾಗಿನ, ಉಳ್ಳಿನ? ಒನೆದ್ ಬಿಡ್ತೀನಿ ಅಂತೆ. ಯಾವ ಇವೆಲ್ಲ? ವರ್ಷ ಬದಲಾಯ್ತು, ಕ್ಯಾಲೆಂಡರ್ ಬದಲಾಯ್ತು ಅಂತ ನೀನು ಬದಲಾದ್ರೆ ಕಪಾಳಕ್ಕೆ ಒಂದು ಬಿಡ್ತೀನಿ. ವರ್ಷ ಬದಲಾಯ್ತು, ಕ್ಯಾಲೆಂಡರ್ ಬದಲಾಯ್ತು, ಆದ್ರೆ ನೀವುಗಳಂತೂ ಬದಲಾಗ್ಲಿಲ್ಲ. ಬಿಡು ಪಾಪ, ಅವನಾದ್ರೂ ಬದಲಾಗ್ಲಿ. ಒಂದ್ ಆಡಿಯೋ ವೈರಲ್ ಆಗೋದೇ ತಡ, ಒಬ್ರಾದ್ಮೇಲೆ ಒಬ್ರು ನಿಮ್ಮ ಕಿತ್ತೋದ್ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ಟ್ರಾ ಎಕ್ಕುಟ್ಟೋದ್ ಫಿಲ್ಟರ್ ಹಾಕೊಂಡು ಹೆಂಗಂದ್ರಂಗೆ ಎದ್ದೋತದ್ವಾ ವಿಡಿಯೋ ಮಾಡ್ಕೊಂಡು ನೋಡೋರ್ ಕಣ್ಣಿಗೆ ಕಾಮಾಲೆ, ಕರೋನಾ, ಕ್ಯಾನ್ಸರ್, ಕುಷ್ಠರೋಗ ಬರೋವಾಗ ಮಾಡ್ತೀರಾ. ನಾಚಿಕೆ ಆಗೋದಿಲ್ವೇ ಹೇಸ್ಗೆ ಬದುಕೋದಕ್ಕೆ? ತೋರಿಸ್ತೀನಿ ಬನ್ನಿ ನನ್ನ ಜೊತೆ. ಹೌದಾ, ಏನೋ ಒಂದ್ ತೋರಿಸ್ತೀಯಾ? ತೋರ್ಸು. ಈ ರೀಲ್ಸ್ ಮಾಡೋ ನಿಮ್ಗೆಲ್ಲ ತೋರಿಸಿ ಫೇಮಸ್ ಆಗೋದು ಅಂದ್ರೆ ಇಷ್ಟ ಅಲ್ವಾ? ಇಲ್ದೇ ಇರೋ ಟ್ಯಾಲೆಂಟ್ ನ ಗುರು, ಟ್ಯಾಲೆಂಟ್ ನ ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲೆ? ನಿಮ್ಗೆ ಒಂದು ತೋರಿಸ್ತೀನಿ ಬನ್ನಿ ನನ್ನ ಜೊತೆ. ಅಪ್ಪ ದೆವ್ವ ಇದ್ರೆ ಭಯ ಆಗುತ್ತೆ, ಯಾರು ಎದುರ್ಕೊಂಬೇಡಿ ಆಯ್ತಾ? ಆದ್ರೆ ಆ ದೆವ್ವ ನಾನೇ. ಗೂಬಕ, ಹೇಳೋದು ಹೇಳ್ದೆ, ಕರೆಕ್ಟಾಗಿ ಹೇಳ್ದೆ ನೋಡು. ನಿನ್ನ ಜೀವನದಲ್ಲಿ ನೀನು ಮೊಟ್ಟ ಮೊದಲ ಬಾರಿಗೆ ಸತ್ಯ ಹೇಳ್ತಿರೋದು ಅಂದ್ರೆ ಇದೆ ಅಲ್ವಾ? ಸ್ನೇಹಿತರೆ, ಇವಾಗ ನಾನು ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ತಳುಕು ಬಳುಕು ಸುಂದರಿ, ರಿಯಾಲಿಟಿಯಲ್ಲಿ ಮುಖ ನೋಡಿದ್ರೆ ಆಗ್ಬಿಡ್ತೀರಾ ಗಾಬರಿ. ಲಿಪ್ಸಿಂಗ್ ವಿಡಿಯೋ ಮಾಡೋದೇ ಇವಳ ದಿನಚರಿ, ಇವಳ ಆಕ್ಟಿಂಗ್ ನೋಡಿದ್ರೆ ಬಂದ್ಬಿಡುತ್ತೆ ಕಣ್ಣೂರಿ. ಇಟ್ಕೊಂಡಿರೋ ಹೆಸರು ನೋಡಿದ್ರೆ ಗುಬ್ಬಿ ಮರಿ, ಮುಖ ನೋಡಿದ್ರೆ ಸೇಮ್ ಟು ಸೇಮ್ ಗೂಬೆ ಮರಿ. ಸಣ್ಣ ತಪ್ಪಿಗಾಗಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಿಟ್ಟೋಗ್ಲಿ ಗುರು, ಒಬ್ಳು ಒಳ್ಳೆ ಮನ್ಸಿರೋ ಹುಡುಗರನ್ನ ಲವ್ ಮಾಡ್ತೀನಿ ಅಂತ ಹುಡುಗರು ಹೇಳ್ತಾರೆ. ಬದ್ಮಾಶ್ ನೀನೇನು? ಅಕ್ಕ ತಗಿ ಊರಿಗೆಲ್ಲ ಬುದ್ಧಿ ಹೇಳಿ ಉಂಟ್ ತಟ್ಟೆ ಮೇಲೆ ಉಚ್ಚ ಇದ್ರಂತೆ, ಹಂಗಾಯ್ತು ಕಲ ನಿಂದು. ಲೋಪರ್ ತಗೊಂಬಂದು ಅವಂದೇ ಮೈಕು, ಅವಂದೇ ಚಾನಲ್, ಅವನ್ಗೆ ಬೇಕಾದಂಗೆ ಸ್ಕ್ರಿಪ್ಟ್ ಅನ್ನ ಬರ್ಕೊಂಡು ಯಾವ್ದೋ ಚಾನಲ್ ಅವರು ಇವನ್ನ ಇಂಟರ್ವ್ಯೂ ಮಾಡ್ತಾವ್ರೆ ಅನ್ನೋ ಹಾಗೆ ಇಲ್ದೇ ಇರೋ ಪುಟ್ಕೋಸಿ, ಲಡ್ಕಾಸಿ, ಬಿಕ್ನಾಸಿ ಮಾತುಗಳನ್ನ ಆಡ್ಕೊಂಡು ಬಿಲ್ಡಪ್ ತಕೊಂಡು ಈ ರೀಲ್ಸ್ ಮಾಡೋ ಹುಡುಗಿರ್ ಜೊತೆ ಕಳ್ಳಾಟ ಆಡ್ಕೊಂಡು ಜನರನ್ನ ಯಾಮಾರಿಸಿ ಕೊನೆಗೆ ತುಪುಕ್ ಅಂತ ಒಂದಲ್ಲ ಒಂದಿನ ಜನರ ಕೈಲಿ ಉಗಿಸ್ಕೊತಾನೆ ಕ್ಯಾಕರ್ಸಿ. ಇವಳ ಜೊತೆ ಅಷ್ಟೇ ಅಲ್ಲ ಗುರು, ಸೋನು ಗೌಡನ್ ಜೊತೆಲೂ ಸಾಮಾನಾಗಿ ನಿಂತವನೆ. ಸಾರಿ ಸೋನು ಗೌಡನ್ ಜೊತೆನೂ ಸಾಮಾನ್ಯವಾಗಿ ನಿಂತವನೆ ಈ ಕೋಟೆ ಹುಡುಗ ಅನ್ನೋ ಬೆಡ್ಗ. ಮುಂಬರುವ ದಿನಗಳಲ್ಲಿ ಇವನಂತ ಕೋಟೆ ಹುಡುಗ, ಕಡ್ಗ, ಮಡ್ಗ, ಗುಡ್ಗ ಎಲ್ಲಾರನ್ನೂ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡಿ ತಿಥಿ ಮಾಡಿ ಇಡೋಣ ಎಡ್ಗ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋ ಮಾಡಿರೋದು ಕೇವಲ ತಮಾಷೆಗಾಗಿ, ಯಾವುದೇ ಹೇಟ್ರೇಟ್ ಸ್ಪ್ರೆಡ್ ಮಾಡೋ ಉದ್ದೇಶ ನಮ್ದಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹೇಳಿ ಕೂಡ ಒಂದಷ್ಟು ಜನ ನಮ್ಮ ವಿಡಿಯೋನ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡ್ತಾರೆ. ಅಂತವ್ರಿಗೆ ಹೇಳೋದೇನಂದ್ರೆ, ನೀವೇನಾದ್ರೂ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.